ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಬಹಳ ಜನ ಸರ್ ಪಾಸಿಂಗ್ ಪ್ಯಾಕೇಜ್ ಬೇಕು ಅಂತ ಕೇಳ್ತಾ ಇದ್ದೀರಾ. ಆ್ಯಕ್ಚುಲಿ ಪಾಸಿಂಗ್ ಪ್ಯಾಕೇಜ್ ಅಂದರೆ ಪಾಸ್ ಆಗಲಿಕ್ಕೆ ಓದುವಂಥ ಒಂದು ಮೆಟೀರಿಯಲ್ ಆಗಿರುತ್ತೆ. ಇದಕ್ಕೆ ಹೊರತುಪಡಿಸಿ ಇನ್ನೊಂದು ಇರುತ್ತೆ, ಅದನ್ನು ನಾವು ಸ್ಕೋರಿಂಗ್ ಪ್ಯಾಕೇಜ್ ಅಂತ ಕರಿತೀವಿ. ಯಾರೆಲ್ಲ ಆಸೆ ಇದೆಯೋ, ಡ್ರೀಮ್ ಇದೆಯೋ, ಸರ್ ಐ ವಾಂಟ್ 60+, ಐ ವಾಂಟ್ ಏನಂತೀರ 50+, ಐ ವಾಂಟ್ 70 ಔಟ್ ಆಫ್ 70 ಅಂತಹ ವಿದ್ಯಾರ್ಥಿಗಳಿಗೆ ಸ್ಕೋರಿಂಗ್ ಪ್ಯಾಕೇಜ್ ಕೂಡ ರೆಡಿ ಇರುತ್ತೆ. ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಸಂಪೂರ್ಣವಾದ ಈ ಒಂದು ವಿಡಿಯೋ ನಮ್ಮ ಕಾಮರ್ಸ್ ವಿದ್ಯಾರ್ಥಿಗಳಿಗಾಗಿರುತ್ತೆ. ಅಕೌಂಟೆನ್ಸಿ, ಬಿಸ್ನೆಸ್ ಸ್ಟಡೀಸ್, ಅಕೌಂಟೆನ್ಸಿ, ಬಿಸ್ನೆಸ್ ಸ್ಟಡೀಸ್, ಎಕನಾಮಿಕ್ಸ್ ಹಾಗೂ ಕಂಪ್ಯೂಟರ್ ಸೈನ್ಸ್, ಸ್ಟ್ಯಾಟ್ಸ್ ಇದ್ದರೆ ಸ್ಟ್ಯಾಟ್ಸ್ ಕೂಡ ಆಯಿತಾ. ಈ ಒಂದು 4 ರಿಂದ 5 ಸಬ್ಜೆಕ್ಟ್ಗಳ ಸಂಪೂರ್ಣವಾದ ಎಕ್ಸಾಮಿಗೆ, ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ 2ಗೆ ಯಾವ ರೀತಿಯಾಗಿ ಬರೀಬೇಕು, ಏನೇನು ಬರೀಬೇಕು, ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ನಾನು ಏನಂತೀರ ಎಕ್ಸ್ಪ್ಲನೇಷನನ್ನು ಕೊಡ್ತಾ ಹೋಗ್ತಾನೆ. ಪಾಸಿಂಗ್ ಪ್ಯಾಕೇಜ್ಗಿಂತ ಮುಂಚೆ, ಸ್ಕೋರಿಂಗ್ ಪ್ಯಾಕೇಜ್ಗಿಂತ ಮುಂಚೆ ತಾವುಗಳು ಓದಬೇಕಾಗಿರುವಂಥದ್ದು ಏನು ಅಂತ ಹೇಳ್ತೀನಿ, ಕರೆಕ್ಟಾಗಿ ಕೇಳಿ. ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ 1 ಇದೆ ಅಲ್ವಾ, ಅದನ್ನು ಓದಬೇಕು. ಮಾಡೆಲ್ ಕ್ವಶನ್ ಪೇಪರ್ 2 ಓದಬೇಕು. ಮಾಡೆಲ್ ಕ್ವಶನ್ ಪೇಪರ್ 3 ಓದಬೇಕು. ಫಸ್ಟ್ ವಿತ್ ಕೀ ಆನ್ಸರ್ ಓದಬೇಕು. ಎಲ್ಲದೂ ಕೂಡ ವಿತ್ ಕೀ ಆನ್ಸರ್ ತಾವುಗಳು ಓದಿದ್ದೇ ಆದರೆ ಪರ್ಫೆಕ್ಷನನ್ನು ತರಬೇಕು ಆ ಒಂದು 3 ಪೇಪರ್ಗಳಲ್ಲಿ. ಜೊತೆಗೆ ಈಗ ಸದ್ಯಕ್ಕೆ ಆಗಿರುವಂಥ ಮಾಡೆಲ್ ಯಾವುದು ಎಕ್ಸಾಮ್ 1 ಕ್ವಶನ್ ಪೇಪರ್ ಇದೆ ಅಲ್ವಾ, ಅದು ಸಂಪೂರ್ಣವಾಗಿ ರೆಡಿ ಆಗಬೇಕು. ಅಲ್ಲಿಗೆ 4 ಪ್ರಶ್ನೆ ಪತ್ರಿಕೆಗಳು ಆಯಿತು ನೋಡಿ. ಎಕ್ಸಾಮ್ 1, ಎಕ್ಸಾಮ್ 2, ಎಕ್ಸಾಮ್ 3. ಕ್ಲಿಯರ್ ಆಲ್ ಆಫ್ ಯು? ಇನ್ನೂ ಅರ್ಥ ಆಗಲಿಲ್ವಾ? ಮಾಡೆಲ್ ಕ್ವಶನ್ ಪೇಪರ್ 1, ಮಾಡೆಲ್ ಕ್ವಶನ್ ಪೇಪರ್ 2, ಮಾಡೆಲ್ ಕ್ವಶನ್ ಪೇಪರ್ 3, ಜೊತೆಗೆ ಒಂದು ಎಕ್ಸಾಮ್ 1 ಕ್ವಶನ್ ಪೇಪರ್ ನಿಮ್ಮ ಜೊತೆ ಇದೆ. ಇದರ ಜೊತೆಗೆ ನಾನು ಲಾಸ್ಟ್ ಇಯರಿನ ಎಕ್ಸಾಮ್ 1, ಎಕ್ಸಾಮ್ 2, ಎಕ್ಸಾಮ್ 3 ಆದಷ್ಟು ನಾನು ಪ್ರಯತ್ನಪಟ್ಟು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದು ಕೂಡ ನಾನು ಕೊಟ್ಟಿರ್ತೇನೆ. ಎಕ್ಸಾಮ್ 2 ಕ್ವಶನ್ ಪೇಪರ್ ಕೂಡ ಸ್ವಲ್ಪ ನೋಡ್ಕೊಂಡ್ರೆ ನಿಮಗೆ ಟೆನ್ಷನ್ ಇರಲ್ಲ ಯಾವ ರೀತಿಯಾಗಿ ಬರ್ಬೋದು ಅಂತ. ಯಾಕಂದರೆ ಬಹಳ ಜನ ಕೇಳ್ತಾ ಇದ್ದೀರಾ, ಸರ್ ಎಕ್ಸಾಮ್ 2 ಡಿಫಿಕಲ್ಟ್ ಇರುತ್ತೋ ಲೆವೆಲ್ಲು ಅಥವಾ ಈಸಿ ಲೆವೆಲಲ್ಲಿ ಇರುತ್ತೋ ಅಂತ. ದೇವ್ರ ದಯೆ, ನನ್ನ ಪ್ರಕಾರ ಈಸಿ ಲೆವೆಲ್ಲೇ ಬರುತ್ತೆ. ಯಾಕಂದರೆ ಈಗಾಗಲೇ ಬಹಳ ವಿದ್ಯಾರ್ಥಿಗಳು ಎಕ್ಸಾಮ್ 2 ಬರೀತಾ ಇದ್ದಾರೆ. ಇಷ್ಟು ವರ್ಷ ಯಾರೂ ಕೂಡ ಬರೆದಿರಲಿಲ್ಲ ಏನೋ ಎಕ್ಸಾಮ್ ಆಯಿತಾ. ಹಾಗಾಗಿ ನನ್ನ ಪ್ರೀತಿಯ ಮುದ್ದಾದ ವಿದ್ಯಾರ್ಥಿಗಳೇ, ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಒಂದು 4 ಪ್ರಿಪೇಟರಿ ಎಕ್ಸಾಮಿನ ಪ್ರಶ್ನೆ ಪತ್ರಿಕೆಗಳು, ಅವೆಲ್ಲ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಪತ್ರಿಕೆಗಳು, ಜೊತೆಗೆ 3 ಮಾಡೆಲ್ ಕ್ವಶನ್ ಪೇಪರ್ಗಳು ವಿತ್ ಕೀ ಆನ್ಸರ್ ಜೊತೆಗಿದ್ದರೆ ಅದನ್ನು ಕೂಡ ಅಪ್ಲೋಡನ್ನು ಮಾಡಿ ಕೊಡ್ತೇನೆ. ಸೈನ್ಸಿನ ಎಲ್ಲ ಕೀ ಆನ್ಸರ್ಗಳು ಇದು, ಅದನ್ನು ಉಚಿತವಾಗಿ PDF ಲಿಂಕನ್ನೇ ಕೊಟ್ಟಿದ್ದೇನೆ. ನಿಮಗೂ ಕೂಡ ಅಷ್ಟೇ ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳದೆ ಇದೇ ಒಂದು 3 ನಿಮಿಷದ ವಿಡಿಯೋವನ್ನು ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಎಲ್ಲರೂ ಕೂಡ ಪಾಸ್ ಆಗಲಿ ಅಂತ ಉದ್ದೇಶ ಅಷ್ಟೇ. ಪ್ಲೀಸ್ ರೈಟ್ ಆ್ಯಂಡ್ ಪ್ರಾಕ್ಟೀಸ್. ಕನ್ನಡ ಮೀಡಿಯಮ್ ಆಗಿರ್ಬೋದು, ಇಂಗ್ಲೀಷ್ ಮೀಡಿಯಮ್ ಆಗಿರ್ಬೋದು, ಇಬ್ಬರಿಗೂ ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ಏನೇನು ಬೇಕು ಎಲ್ಲ ಮೆಟೀರಿಯಲನ್ನು ಒದಗಿಸಿ ಕೊಡ್ತೇನೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಇಂಗ್ಲೀಷಲ್ಲಿ ಫೇಲ್ ಆದರೂ ದಯವಿಟ್ಟು ಇವತ್ತಿನಿಂದಲೇ ನಾನು ಅಪ್ಲೋಡ್ ಮಾಡಿರುವಂತಹ ಎಲ್ಲ ವೀಡಿಯೋಸ್ಗಳನ್ನು ಆಯಿತಾ, ನಿಮ್ಮ ಎಕ್ಸಾಮ್ 2ಗೆ ಯಾರಿಗೆಲ್ಲ ಇಂಗ್ಲೀಷಿಗೆ ಬೇಕು ದಯವಿಟ್ಟು ಸಪ್ರೇಟಾಗಿ ತಾವುಗಳು ನನಗೆ ಕಮೆಂಟನ್ನು ಹಾಕಿದರೆ ಆಯಿತಾ, ಐ ನೀಡ್ ಇಂಗ್ಲೀಷ್ ಮೆಟೀರಿಯಲ್ ಟು ಗೆಟ್ ಪಾಸೋ ಅಥವಾ ಏನೋ ಒಂದು ಹಾಕಿದರೆ ಸಪ್ರೇಟಾಗಿ ಇಂಗ್ಲೀಷಿಗೆ, ಅದಕ್ಕೆ ಲಿಂಕನ್ನು ಕಳಿಸಿಕೊಡ್ತೇನೆ ನಾನು. ಅದನ್ನು ಓದಿದರೆ ಸಾಕು. ಐ ಅಶ್ಯೂರ್ ಯು ಮ್ಯಾನ್, 80ಕ್ಕೆ 75, 70-75ಕ್ಕೆ ಏನೂ ಮೋಸವಿಲ್ಲ ಆಯಿತಾ. ಅಷ್ಟು ನಿಮಗೆ ಪರ್ಫೆಕ್ಷನ್ ಆಗಿ ನಾನು ಕೊಡ್ತೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ 2.